ಮೊಹಮ್ಮದ್ ಗಜ್ನಿ ದಾಳಿಯಾಗಿ ಇಂದಿಗೆ 1000 ವರ್ಷ ಆಗಿದೆ. ಸಾಲು ಸಾಲು ದಾಳಿಗೂ ಕೂಡ ಬಗ್ಗದೆ ತಲೆ ಎತ್ತ ನಮ್ಮ ಸನಾತನದ ನಮ್ಮ 12 ಜ್ಯೋತಿರ್ಲಿಂಗಗಳ ಪೈಕಿ ಪ್ರಥಮ ಜ್ಯೋತಿರ್ಲಿಂಗ ಸೋಮನಾಥೇಶ್ವರ. ಗುಜರಾತ್ನ ಸೋಮನಾಥದಲ್ಲಿ ಇಂಥ ಪುಣ್ಯ ಸ್ಥಳದಲ್ಲಿ ಪವಿತ್ರವಾದ ಕ್ಷೇತ್ರದಲ್ಲಿ ಶೌರ್ಯ ಯಾತ್ರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ. ಸುಮಾರು 1 ಕಿಲೋಮೀಟರ್ ಪ್ರಧಾನಿ ಮೋದಿ ರೋಡ್ ಶೋ ಮಾಡ್ತಾರೆ. ಬಳಿಕ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾರೆ. ಚಂದ್ರನು ಈ ಲಿಂಗವನ್ನ ಶಿವನಿಗೆ ಕೊಟ್ಟಿದ್ದಾಗಿ ಶಿವಪುರಾಣದಲ್ಲಿ ಉಲ್ಲೇಖ ಆಗಿದೆ. 12 ಜ್ಯೋತಿರ್ಲಿಂಗಗಳ ಪೈಕಿ ಸೋಮನಾಥೇಶ್ವರ ಮೊದಲ ಜ್ಯೋತಿರ್ಲಿಂಗವಾಗಿದೆ. 1026ರಲ್ಲಿ ಗಜ್ನಿ ಎನ್ನುವಂತ ಮೊಘಲ್ ರಾಜ್ಯದ ರಾಜ ಬಂದು ಸೋಮನಾಥೇಶ್ವರನ ಮಂದಿರವನ್ನ ಧ್ವಂಸ ಮಾಡ್ತಾನೆ. ಸಾವಿರಾರು ಜನರನ್ನ ನರಮೇಧ ಮಾಡ್ತಾನೆ. ಅದಾದ ನಂತರ ಸುಮಾರು 17 ಬಾರಿ ಶ್ರೀ ಸೋಮನಾಥೇಶ್ವರದಲ್ಲಿ ದಾಳಿಗಳಾಗುತ್ತೆ, ಪರಕೀಯರ ದಾಳಿಯಾಗುತ್ತೆ. ಅಲ್ಲಿದ್ದಂತ ವಜ್ರ, ವೈಡೂರ್ಯ, ನಗ, ನಾಣ್ಯ, ಸಂಪತ್ತು ಎಲ್ಲವನ್ನ ಲೂಟಿ ಮಾಡ್ತಾರೆ. ಅಲ್ಲಿನ ಜನರನ್ನ ಕೊಂದು ಹಾಕ್ತಾರೆ. ಆದರೆ ಅದಕ್ಕಾಗಿ ನಡೆದಂತ ಹೋರಾಟ ಮಾತ್ರ, ಆ ಹೋರಾಟದ ಹಾದಿ ಮಾತ್ರ ಇಲ್ಲಿವರೆಗೂ ಕೂಡ ನಮ್ಮ ಭಾರತೀಯರ ಅಸ್ಮಿತೆ ಅನ್ನೋ ರೀತಿಯಲ್ಲಿ ಸೋಮನಾಥೇಶ್ವರನ ಶ್ರೀ ಕ್ಷೇತ್ರ ಇನ್ನೂ ಕೂಡ ಹಾಗೆ ಇದೆ. ಪುನರ್ ನಿರ್ಮಾಣದ ಕಾರ್ಯ ನಿರಂತರವಾಗಿ ಮಾಡಿದ್ರು. ಈಗ 1000 ವರ್ಷಗಳು ಸಂತ ಹಿನ್ನೆಲೆಯಲ್ಲಿ 1026ರಲ್ಲಿ ಗಜ್ನಿ ದಾಳಿ ಮಾಡ್ತಾನೆ. ಈಗ 2026 ಈ ಸಂದರ್ಭದಲ್ಲಿ ಪವಿತ್ರವಾದ ಗಳಿಗೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದು ಭಾರತೀಯರ ಸ್ವಾಭಿಮಾನದ ಸೋಮನಾಥ ಪರ್ವ ಅನ್ನೋ ರೀತಿಯಲ್ಲಿ ವಿಶೇಷ ಕಾರ್ಯಕ್ರಮ ಸುಮಾರು 4 ದಿನಗಳಿಂದ ನಡೆಯುತ್ತಿತ್ತು. ಮೋದಿ ಕೊನೆಯ ದಿನವಾದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. 1 ಕಿಲೋಮೀಟರ್ವರೆಗೂ ಕೂಡ ನಡೆದು ಪ್ರಧಾನಿ ನರೇಂದ್ರ ಮೋದಿ ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಸೋಮನಾಥನ ಚರಿತ್ರೆಯನ್ನು ನಾವು ಗಮನಿಸ್ತಾ ಹೋದ್ರೆ ಗುಜರಾತ್ನ ಪ್ರಭಾಸ್ ಪಟ್ಟಣ ಕಡಲ ತೀರದಲ್ಲಿರುವಂತ ಈ ಪುಣ್ಯ ಕ್ಷೇತ್ರವೇ ಸೋಮನಾಥೇಶ್ವರನ ಕ್ಷೇತ್ರ. ಈ ದೇವಾಲಯದ ಮೇಲೆ 1026ರಲ್ಲಿ ಗಜ್ನಿ ಅನ್ನುವಂತ ಕ್ರೂರ ರಕ್ಕಸ ಮೊಘಲ್ ದೊರೆ ದಾಳಿ ಮಾಡ್ತಾನೆ. ಮೊಹಮ್ಮದ್ ಗಜ್ನಿ ದಾಳಿ ಮಾಡ್ತಾನೆ. ಅಲ್ಲಿದ್ದಂತ ನಾವೆಲ್ಲರೂ ತುಂಬಾ ಪಾವಿತ್ರ್ಯ ಕ್ಷೇತ್ರ 12 ಜ್ಯೋತಿರ್ಲಿಂಗಗಳ ಪೈಕಿ ಮೊದಲ ಜ್ಯೋತಿರ್ಲಿಂಗ ಸೋಮನಾಥನ ಲಿಂಗವನ್ನ ನಾಶ ಮಾಡ್ತಾನೆ. ಚಕ್ರವರ್ತಿ ಸೂಲಿಬೆಲೆಯವರು ಹೇಳ್ತಾ ಇದ್ರು, ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಆ ಲಿಂಗದ ಒಂದು ಚೂರನ್ನ ತೆಗೆದುಕೊಂಡು ಹೋಗಿ ಅಫ್ಘಾನಿಸ್ತಾನದಲ್ಲಿ ಇಟ್ಟು ನಮ್ಮನ್ನ ಹೀನವಾಗಿ ನೋಡುವ ರೀತಿಯಲ್ಲಿ, ಹಿಂದೂಗಳನ್ನ ಹೀನವಾಗಿ ನೋಡುವ ರೀತಿಯಲ್ಲಿ ಅಲ್ಲಿ ಅದನ್ನ ಬಿಂಬಿಸ್ತಾರೆ. ಆದ್ರೆ ಸೋಮನಾಥನ ಪುಣ್ಯ ಕ್ಷೇತ್ರದ ಪಾವಿತ್ರ್ಯತೆ ಬಗ್ಗೆ ತಿಳಿಯದ ಆ ಮೊಘಲ್ ರಾಜ ಕುಹಕ ಮಾಡ್ತಾನೆ. 1000 ವರ್ಷಗಳ ನಂತರ ಆ ಕ್ಷೇತ್ರ ಇವತ್ತು ಪುನರ್ ನಿರ್ಮಾಣವಾಗಿ ಯಾರ್ಯಾರು ಸೋಮನಾಥನ ಮೇಲೆ ಕೈ ಮಾಡಿದ್ರು ಅಥವಾ ಸೋಮನಾಥನ